ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ನಿನ್ನೆ ನಡೆದಂತಹ ಸಂಪೂರ್ಣವಾದಂತಹ ಬೆಳವಣಿಗೆ ಸ್ವಾಮೀಜಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಪೊಲೀಸರ ಮೇಲೆ ತಳ್ಳಿದ್ರು, ಪೊಲೀಸರು ಸ್ವಾಮೀಜಿಗಳನ್ನು ತಳ್ಳಿದ್ರು, ಅರೆಸ್ಟು ಆದರು. 6 ಜನರ ಮೇಲೆ FIR ಆಯಿತು. 6 ಜನರ ಪ್ರಮುಖವಾಗಿರ್ತಕ್ಕಂಥದ್ದು ಅನಿಲ್ ಹೊಸಮನಿ ಅವರು ಪ್ರಮುಖ ಹೋರಾಟಗಾರರಲ್ಲಿ ಕೂಡ, ಆಮೇಲೆ ಭಗವಾನ್ ರೆಡ್ಡಿ ಹಾಗೂ ಅರವಿಂದ್ ಕುಲಕರ್ಣಿ, ಹೀಗೆ ಹಲವಾರುಗಳ 6 ಜನರ ಮೇಲೆ FIR ಆಗಿರ್ತಕ್ಕಂಥದ್ದು. FIR ಆಗಿ ಆಲ್ರೆಡಿ ಅವರಿಗೆ ಜೈಲಿಗೆ ಕಳಿಸಲಾಗಿದೆ. ಅದರ ನಿಟ್ಟಿನಲ್ಲಿ ಕೂಡ ಅದೇ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಅಹೋರಾತ್ರಿಯಲ್ಲಿ ನೀವು ನೋಡ್ತಾ ಇದ್ದಾರೆ, ಈ ಕಡೆ ಒಂದು ಕಡೆ ವಿಜುವಲ್ಸ್ ಕಾಣಿಸ್ತಾ ಇದೆ, ಸಂಪೂರ್ಣವಾಗಿ ಟೆಂಟನ್ನು ಕಿತ್ತೋ ಮೂಲಕ ಇಲ್ಲಿ ಪೊಲೀಸರ ಒಂದು ಸೇಡಿನ ರಾಜಕಾರಣ ನಡೀತಾ ಇದೆಯಾ ಅಂತಕ್ಕಂಥ ಒಂದು ವಿಚಾರ ಹೊರಹೊಮ್ಮಿದೆ. ಈ ನಿಟ್ಟಿನಲ್ಲಿ ನೀವು ನೋಡ್ತಾ ಇದ್ದೀರಿ, ಸಂಪೂರ್ಣವಾಗಿ ಇಲ್ಲಿ ಅಂದರೆ ಇವತ್ತು ಒಂದು ಅರ್ಧ ಗಂಟೆಯ ಹಿಂದಗಡೆ ಸಂಪೂರ್ಣವಾಗಿ ಇಲ್ಲಿ PPP ಟೆಂಟು ಇತ್ತು. ಹೋರಾಟಗಾರರು ಕೂಡ, ಬೇರೆ ಹೋರಾಟಗಾರರು ಕೂಡ ಇಲ್ಲಿ ಮಲಗಿರ್ತಕ್ಕಂಥದ್ದು, ಅವರನ್ನೆಲ್ಲರನ್ನ ಇಲ್ಲಿ ಕಳಿಸಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಈ PPP ಟೆಂಟನ್ನು ಸಂಪೂರ್ಣವಾಗಿ ಕಿತ್ತು ಮಹಾನಗರ ಪಾಲಿಕೆ ವಶಕ್ಕೆ ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿ PSI, CPI ಮತ್ತು DSP ಅವರ ಸಮ್ಮುಖದಲ್ಲಿ ಈ ಟೆಂಟನ್ನು ಕಿತ್ತಲಾಗಿದೆ. ಒಟ್ಟಿನಲ್ಲಿ ಇದು ಹೋರಾಟದವನ್ನು ದಮನ ಮಾಡುವಂಥ ಒಂದು ದೃಷ್ಟಿಕೋನ ಆಗಿದೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗುತ್ತೆ, ಮಾನ್ಯ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥದ್ದು ಈ ಹೋರಾಟ ಏನಿದೆಯಲ್ಲ, ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಹೋರಾಟದಲ್ಲಿ ಇಲ್ಲಿ ಯಾರೂ ಕೂಡ ಇಲ್ಲ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಸಂಪೂರ್ಣ ಇದೇ ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಅವರು ಇಲ್ಲಿ ಕೂತ್ಕೊಂಡು ಬೆಂಕಿ ಕಾಸ್ಕೋತಾ ಇದ್ರು, ನೀವು ನೋಡ್ತಾ ಇದ್ದೀರಿ. ಹಾಗೆ ಕೂಡ ಇಲ್ಲಿ ನೀರು ಅವರು ಬಳಕೆ ಮಾಡ್ಕೋತಾ ಇದ್ರು. ಈ ಟ್ಯಾಂಕ್ ಒಂದು ಬಿಟ್ಟರೆ ಮಿಕ್ಕಿದಲ್ಲಿ ಯಾವುದೂ ಕೂಡ ಇಲ್ಲಿ ನೋಡಿ, ಪ್ಲೀಸ್ ಕ್ಯಾಮ್ರಾಮನ್ ತೋರಿಸಿ, ಇಲ್ಲಿ ಅಲ್ಲಿ ಯಾವುದು ಟೆಂಟು ಕೂಡ ಇಲ್ಲ, ಇಲ್ಲಿ ಖಾಲಿಯಾಗಿದೆ, ನಿರ್ಜನವಾಗಿದೆ ಪ್ರದೇಶ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಏನಂತಂತಂದರೆ, ಈಗ PPP ಹೋರಾಟಗಾರರು ವಿರೋಧಿ ಮೆಡಿಕಲ್ ಕಾಲೇಜ್ ಬೇಕಾಗಿದೆ, ಅದನ್ನು PPP ಹೋರಾಟಗಾರರು ಸಂಪೂರ್ಣವಾಗಿ ಹೋರಾಟವನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಇದು ದುರಂತ ಅನ್ನಬಹುದು. ಯಾಕಂದರೆ ಪೊಲೀಸ್ ಇಲಾಖೆ ನಿಜವಾಗ್ಲೂ ಸ್ವಾಮೀಜಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ನಿಜ, ಆದರೆ ಆ ಹಲ್ಲೆಯ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ನೀವು ವಿಡಿಯೋ ಪರಿಶೀಲನೆ ಮಾಡಿ ನೋಡಿದಾಗ ಅದರ ಹಿಂದೆ ಇರತಕ್ಕಂಥದ್ದು ಏನು ಷಡ್ಯಂತರ ಅನ್ನೋದು ಸಾವಿರಾರು ಪ್ರಶ್ನೆಗಳು ಉದ್ಭವವಾಗಿದೆ. ಬನ್ನಿ, ಈ ನಿಟ್ಟಿನಲ್ಲಿ ಈಗ ಹೋರಾಟಗಾರರು ಎಲ್ಲಿದ್ದಾರೆ ಅನ್ನುವಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಕಾಡತೊಡಗಿದೆ. ಹೋರಾಟಗಾರರು ಎಲ್ಲಿ ಹೋದರು? ಒಂದು ಕಡೆ 6 ಜನ ಹೋರಾಟಗಾರರನ್ನ ಬಂಧಿಸಿದರು, ಮಿಕ್ಕಿದ ಹೋರಾಟಗಾರರನ್ನ ಅಂದರೆ ಅವರಿಗೆ ಬಿಡುಗಡೆ ಮಾಡಿದ್ರು. ಆ ಹೋರಾಟಗಾರರು ಬಂದು ಇಲ್ಲಿ ಊಟ ಮಾಡಿ ಇನ್ನೇನು ಮತ್ತೆ ಪ್ರತಿಭಟನೆಯಲ್ಲಿ ಮುಂದುವರಿಬೇಕು, ಅಹೋರಾತ್ರಿ ಧರಣಿಯನ್ನು ಮುಂದೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಅವರು ಮಾಡಿದರೆ, ಈಗ ಆ ಹೋರಾಟಗಾರರು ಯಾರೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ರು ಆ ಹೋರಾಟಗಾರರು? ಆ ಹೋರಾಟಗಾರರು ನಿಮಗೆ ತೋರಿಸ್ಬೇಕಾದ್ರೆ ಹೋರಾಟಗಾರರು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಹೋರಾಟಗಾರರು ಈಗ ಅಂಬೇಡ್ಕರ್ ಸರ್ಕಲ್ ಎದುರುಗಡೆ ಹೋಗಿರ್ತಕ್ಕಂಥದ್ದು, ಅಂಬೇಡ್ಕರ್ ಸರ್ಕಲ್ ಎದುರುಗಡೆ ಹೋಗಿ ಹೋರಾಟವನ್ನು ಕೈಗೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಹೋರಾಟಗಾರರು ಪರಿಸ್ಥಿತಿ ಈಗ ಒಂದು ಅಂಬೇಡ್ಕರ್ ಸರ್ಕಲ್ ಎದುರುಗಡೆ ನಿಂತುಕೊಂಡಿರ್ತಕ್ಕಂಥದ್ದು. ಈಗ ಅಲ್ಲಿ ಯಾರೂ ಒಂದು ನರಪೇಳೆ ಇಲ್ಲ ಮತ್ತು ಸ್ಟೇಜ್ ಇಲ್ಲ, ಎಲ್ಲವೂ ಕೂಡ ಮಹಾನಗರ ಪಾಲಿಕೆಯ ಸುಪರ್ದಿಗೆ ಕೊಡಲಾಗಿದೆ. ಈ ಘಟನೆಯ ಆದ ಮೇಲೆ ಕೂಡ ಇಲ್ಲಿರ್ತಕ್ಕಂಥದ್ದು, ಇಲ್ಲಿ ನೋಡಿ ಹೋರಾಟಗಾರರು, ಬನ್ನಿ ಕ್ಯಾಮರಾಮನ್ ಪ್ಲೀಸ್ ತೋರಿಸಿ, ಇದು ಅಂಬೇಡ್ಕರ್ ವೃತ್ತ ಆಗಿದೆ. ಅಂಬೇಡ್ಕರ್ ವೃತ್ತ ಇಲ್ಲಿ ನೋಡ್ತಾ ಇದ್ದೀರಿ, ಅಂಬೇಡ್ಕರ್ ಮೂರ್ತಿ ಕಾಣಿಸ್ತಾ ಇದೆ ನಿಮಗೆ. ಈ ಅಂಬೇಡ್ಕರ್ ಮೂರ್ತಿಯಲ್ಲಿ ಇರ್ತಕ್ಕಂಥದ್ದು, ಆಮೇಲೆ ಇಲ್ಲಿ ಹೋರಾಟಕ್ಕೆ ಇಲ್ಲಿ ಅಂಬೇಡ್ಕರ್ ಅವರ ಪಾದಗಳಲ್ಲಿ ಇಲ್ಲಿ ಹೋರಾಟಕ್ಕೆ ಕುಂತಿರ್ತಕ್ಕಂಥದ್ದು, ಅಂಬೇಡ್ಕರ್ ಅವರ ಕಾಲಲ್ಲಿ ಹೋರಾಟಕ್ಕೆ ಕುಂತಿರ್ತಕ್ಕಂಥ ಹೋರಾಟಗಾರರು ನಾವು ನೋಡ್ತಾ ಇದ್ದೀವಿ. ಬನ್ನಿ ಅವರಿಗೆ ಹೋರಾಟಗಾರರನ್ನ ಕೇಳೋಣ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮತ್ತು ಹೋರಾಟಗಾರರು ಕೂಡ ಸಂಪೂರ್ಣವಾಗಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ನೋಡ್ತಾ ಇದ್ದೀರಿ. ಅವರು ಒಂದು ಕಡೆ ಧಿಕ್ಕಾರವನ್ನು ಕೂಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಹೋರಾಟಗಾರರು ಯಾಕೆ ಇಲ್ಲಿ ನಾವು ಕಾಣಿಸ್ತಾ ಇದೆ, ಈಗ ಅವ್ರಿಗಿನ್ನ ಕೇಳೋಣ.
ಈಗ ಅಂಬೇಡ್ಕರ್ ವೃತ್ತದಲ್ಲಿ ಅಂದರೆ ಅಂಬೇಡ್ಕರ್ ಅವರ ಕಾಲಲ್ಲಿ ಕೂಡ ಪ್ರತಿಭಟನೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇಲ್ಲಿಯ ಧರಣಿಯನ್ನು ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಈ ಧರಣಿಯನ್ನು ಮತ್ತೆ ಈಗ ನಿಮ್ಮ ಈ ಘಟನೆ ಆದ ಮೇಲೆ ಏನು ಸ್ವಾಮೀಜಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಪೊಲೀಸರು ಸ್ವಾಮೀಜಿಗಳನ್ನು ತಳ್ಳಿದ್ರು, ಇದು ಎಲ್ಲ ಆದ ಮೇಲೆ ಕೂಡ ಈಗ ಮುಂದುವರೆದ ಭಾಗವಾಗಿ ಟೆಂಟನ್ನು ಕಿತ್ತಲಾಗಿದೆ. ಮೊನ್ನೆ ಹೋರಾಟಗಾರರ ಪ್ರಮುಖ ನೀವೆಲ್ಲರೂ ಕೂಡ ಇಲ್ಲಿ ಮತ್ತೆ ವಾಪಸ್ ಬಂದು ಅಂಬೇಡ್ಕರ್ ಸರ್ಕಲಲ್ಲಿ ಕೂತಿದ್ರಿ, ಯಾಕೆ? ಅದು ನಾವು ಟೆಂಟ್ ಹಾಕಿರ್ತಕ್ಕಂಥದ್ದು ತಾತ್ಕಾಲಿಕವಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ಲು ಪರ್ಮನೆಂಟ್ ಆಗಿದೆ. ಇಲ್ಲಿಂದ ಕಿತ್ತಕ್ಕೆ ಸಾಧ್ಯನೇ ಇಲ್ಲ. ಅವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನಿಜವಾಗ್ಲೂ ಏನಪ್ಪ ಅಂತಂದರೆ ಅಲ್ಲಿ ಒಯ್ಯಬೇಕಾಗಿತ್ತು. ನಾವು ತಪ್ಪು ಮಾಡಿದ್ವಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ಗೆ ಬಂದಿದ್ದೀವಿ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಲದೊಂದಿಗೆ ಹೋರಾಟವನ್ನು ಕಟ್ತೇವೆ. ಈಗ ನಮ್ಮನ್ನು ಯಾರೂ ಕೂಡ ತಡೆಯೋಕ್ಕಾಗಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂತಂದರೆ, ನಾವು ನ್ಯಾಯಯುತವಾಗಿ 100 ದಿನಗಳ ಕಾಲ ಬೇಡಿಕೆಯನ್ನಿಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಜನರ ಆರೋಗ್ಯದ ದೃಷ್ಟಿಯಿಂದ, ಜಿಲ್ಲೆಯ ಜನರಲ್ಲಿ ಒಂದೇನಪ್ಪ ಅಂತಂದರೆ ವೈದ್ಯಕೀಯ ಕಾಲೇಜು ಬೇಕು ಅಂತಕ್ಕಂಥ ಬೇಡಿಕೆಗೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿದ್ದೇವೆ. ಆದರೆ ಇವರು ಆ ಹೋರಾಟವನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ರಾತ್ರೋರಾತ್ರಿ ಬಂದು ಸುಮಾರು 1 ಗಂಟೆ 1:30 ಸುಮಾರಿಗೆ ಟೆಂಟನ್ನು ಕಿತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಭಾಳ ಅಮೂಲ್ಯವಾಗಿರ್ತಕ್ಕಂಥ ದಾಖಲಾತಿಗಳಿದ್ದು, ಪತ್ರಿಕೆಗಳಿದ್ದು, ಸಾಮಾನುಗಳಿದ್ದು, ಜನರು ತಂದು ಕೊಟ್ಟಿರ್ತಕ್ಕಂಥ ದಿನಸಿಗಳಿದ್ದು, ಅವೆಲ್ಲವನ್ನು ತೆಗೆದುಕೊಂಡು ಹೋಗಿ ಯಾವ ಚರಂಡಿಗೆ ಬಿಸಾಕಿದ್ರು ಗೊತ್ತಿಲ್ಲ. ಜನರ ಹೋರಾಟವನ್ನು ಈ ರೀತಿ ಅವಮಾನಿಸಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯ ಜನರ ದುರಂತ. ಕೂಡಲೇ ಯಾರು ಆ ತಪ್ಪನ್ನು ಮಾಡಿದ್ದಾರೋ ಅದನ್ನು ಸರಿಪಡಿಸಿಕೊಳ್ಬೇಕು. ಜನರ ಹೋರಾಟವನ್ನು ಕಟ್ಟಿರ್ತಕ್ಕಂಥ ರೀತಿಯಲ್ಲೇ ಮತ್ತೆ ಜನರ ಹೋರಾಟವನ್ನು ಎದ್ದು ನಿಲ್ಲಿಸಬೇಕಾಗಿದೆ. ನಾವು ಜಿಲ್ಲೆಯ ಜನರಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಜನರೇ ಎದ್ದೇಳ್ರಿ. ಜನರ ಹೋರಾಟಗಳು ವಿಜಯಪುರ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆಯಾ ಸತ್ತಿದೆಯಾ ಅಂತಕ್ಕಂಥದ್ದನ್ನು ನಾವು ನಮಗಷ್ಟಕ್ಕೆ ಪ್ರಶ್ನೆ ಮಾಡಿಕೊಂಡು ಮತ್ತೆ ಜನರ ಹೋರಾಟವನ್ನು ಎದ್ದು ನಿಲ್ಲಿಸೋಣ. ನಮ್ಮ 6 ಜನ ಏನಪ್ಪ ಅಂತಾನೆ ಭಾಳ ಹಿರಿಯ ಹೋರಾಟಗಾರರನ್ನು ಅವ್ರೇನಪ್ಪ ಅಂತಾನೆ ಜೈಲಿಗೆ ತಳ್ಳಿದ್ದಾರೆ. ಅತ್ಯಂತ ದುರದೃಷ್ಟಕರ. ಅದರಲ್ಲಿ ಅನಿಲ್ ಹೊಸ್ಮನಿ ಅವರಾಗಿರ್ಬೋದು, ಭಗವಾನ್ ರೆಡ್ಡಿ ಅಂತಕ್ಕಂಥ ಅತ್ಯಂತ ಮುಸ್ತದ್ದಿಗಳು ವಿಜಯಪುರ ಜಿಲ್ಲೆಯ ಏನಪ್ಪ ಅಂತ ಹಿರಿಯ ಹೋರಾಟಗಾರರನ್ನು ಕೂಡ ಮಧ್ಯರಾತ್ರಿಯಲ್ಲಿ ಅವರಿಗೆ ಜೈಲಿಗೆ ಕಳಿಸ್ತಕ್ಕಂಥದ್ದು ಅತ್ಯಂತ ವಿಜಯಪುರ ಜಿಲ್ಲೆಯ ದುರಂತ ಇದು. ಅವರು ವಿಜಯಪುರ ಜಿಲ್ಲೆಯ ಜನರಿಗಾಗಿ ನಿರಂತರ ಹೋರಾಟ ಮಾಡಿರ್ತಕ್ಕಂಥವ್ರು, ಬರಹಗಾರರು, ಭಾಷಣಕಾರರು, ಅಂಥವರನ್ನು ಕೂಡ ವಿಜಯಪುರ ಜಿಲ್ಲೆಯ ಜನರು ಏನಪ್ಪ ಉಳಿಸ್ಕೊಳ್ಳೋಕೆ ಆಗಲ್ಲ ಅಂತಂದ್ರೆ. ಈಗ ಪ್ರಮುಖವಾಗಿ ಈಗ ಏನು ಹೋರಾಟದ ಒಂದು ಕಡೆ ದೃಷ್ಟಿಕೋನದಲ್ಲಿ ನಡೀತಾ ಇತ್ತು, ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು? ಇದರ ಹಿಂದೆ ಏನು ಷಡ್ಯಂತ್ರ ಇದೆಯಾ, ಏನು ನಡೀತಾ ಇದೆ ಅಂತಕ್ಕಂಥ? ಖಂಡಿತವಾಗಲೂ ಷಡ್ಯಂತ್ರ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪಾ ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಹೋರಾಟ, ಬಹಳ ದಿನಗಳ ನಂತರ 100 ದಿನಗಳು ಮೀರಿ ಹೋರಾಟವನ್ನು ಕಟ್ಟಿರ್ತಕ್ಕಂಥದ್ದು. ಇದು ಒಂದೇ ಹೋರಾಟ, ಜನರ ಹೋರಾಟ. ಎಲ್ಲ ಸಂಘಟನೆಗಳು ಕೂಡಿಕೊಂಡು ತಮ್ಮ ಯಾವುದೇ ಐಡೆಂಟಿಟಿ ಇಲ್ಲದೆ ಬಂದು ಸೇರ್ಕೊಂಡು ಮಾಡಿರ್ತಕ್ಕಂಥ ಹೋರಾಟವನ್ನು ಧ್ವಂಸ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಹೋರಾಟ. ಈ ಹೋರಾಟದ ಹಿಂದೆ ದೊಡ್ಡ RSS ಷಡ್ಯಂತ್ರ ಇರ್ಬೋದು. ಡಿಪಾರ್ಟ್ಮೆಂಟಲ್ಲಿ ಕೂಡ RSS ಷಡ್ಯಂತ್ರ ಇರ್ಬೋದು, ಅಥವಾ ಡಿಪಾರ್ಟ್ಮೆಂಟ್ ಒಳಗಡೆ RSSನವರು ಇರ್ಬೋದು. ಇವರೇನಪ್ಪ ಅಂತಂದರೆ RSSನ ಎಲ್ಲ ತಂತ್ರಗಳ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಾಗಿರ್ಬೋದು, ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಕೆಟ್ಟ ಹೆಸರು ತರುವ ಉದ್ದೇಶಕ್ಕಾಗಿ ಈ ಷಡ್ಯಂತ್ರವನ್ನು ಯಾಕೆ ರೂಪಿಸಿರಬಾರ್ದು? ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೂ ಕೂಡ ಇದು ಒಂದು ಜವಾಬ್ದಾರಿಯುತವಾದಂತಹ ಹೋರಾಟ ಆಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರು, ನಾನು ನಾಳೆ 9ನೇ ತಾರೀಕಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಮುಖ್ಯಮಂತ್ರಿಗಳಿಗೆ ನಾನು ಮಾತಾಡ್ತೀನಿ ಮತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಇದಾದ ಮೇಲೂ ಕೂಡ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥದ್ದು. ಇದು ಯಾವ ಒಂದು ದೃಷ್ಟಿಕೋನದಲ್ಲಿ ಅಂತಕ್ಕಂಥ ಒಂದು ಹೋರಾಟ 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತಂದಾಗ ನಾವು ಇನ್ನೊಂದು ಸ್ವಲ್ಪ ಒತ್ತಡವನ್ನು ಹೆಚ್ಚಿಸಬೇಕಾಗ್ತದೆ. ಆ ಮಂತ್ರಿಗಳ ಮೇಲಾಗಿರ್ಬೋದು, ಜನಪ್ರತಿನಿಧಿಗಳ ಮೇಲಾಗಿರ್ಬೋದು, ಒತ್ತಡವನ್ನು ಹೋರಾಟದ ಮೂಲಕವೇ ಹೆಚ್ಚಿಸಬೇಕಾಗ್ತದೆ ಹೊರತು ಮಾತುಕತೆಗಳ ಮೂಲ ಹೆಚ್ಚಿಸ್ಲಿಕ್ಕೆ ಆಗಲ್ಲ. ಆ ಕಾರಣಕ್ಕಾಗಿ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೆ ಏನಪ್ಪಾ ಅಂದರೆ ಒಂದು ದಿನ ಸಾಂಕೇತಿಕವಾಗಿ ಧರಣಿ ಮಾಡೋದ್ರ ಮುಖಾಂತರ ಇನ್ನೊಂದು ಸ್ವಲ್ಪ ಒತ್ತಡವನ್ನು ಹೆಚ್ಚಿಸಿ ಈ ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲೇಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವೇನಪ್ಪ ಅಂತಂದರೆ ಒಂದು ನಮ್ಮ ಹಿರಿಯರು ಆ ದಿನ ಏನಪ್ಪ ಅಂತಂದರೆ ಒಂದು ಧರಣಿ ಸತ್ಯಾಗ್ರಹ ಮಾಡ್ಲಿಕ್ಕೆ ಹೊರಟಿದ್ರು. ಅಲ್ಲಿ ಪ್ರವೋಕ್ ಮಾಡಿ ಅವ್ರನ್ನ ಪ್ರಚೋದಿಸಿ ಏನಪ್ಪಾ ಅಂತಂದರೆ ಈ ಹೋರಾಟವನ್ನು ಹತ್ತಿಕ್ಕೋ ಉದ್ದೇಶಕ್ಕಾಗಿಯೇ ಅವರು ಎಲ್ಲ ಷಡ್ಯಂತ್ರವನ್ನು ಹಣದ್ಕೊಂಡು ಕೂತಿದ್ರು. ಆ ಕಾರಣಕ್ಕಾಗಿ ಅಲ್ಲಿ ಒಂದು ಕೇಸ್ ಮಾಡ್ತಾರೆ. ಅದೇ ದಿನ ರಾತ್ರಿ ಬಂದು ಟೆಂಟ್ ಕಿತ್ಕೊಂಡು ಹೋಗ್ತಾರೆ. ಇವೆರಡೂ ಕೂಡ ಕಾಕತಾಳಿ ಏನಲ್ಲ, ಇವ್ರು ರೂಪಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ. ಇದರ ಹಿಂದೆ RSS ಡಿಪಾರ್ಟ್ಮೆಂಟ್ ಒಳಗಡೆ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. RSS ಮನಸ್ಥಿತಿಗಳು ಡಿಪಾರ್ಟ್ಮೆಂಟ್ ಒಳಗಡೆ ಇದ್ದಾಗ ನಿಜವಾಗ್ಲೂ ಏನಪ್ಪಾ ಅಂತಂದರೆ MB ಪಾಟೀಲ್ರು ಇದನ್ನು ಹತ್ತಿಕ್ಕಬೇಕು. ಆ ರೀತಿ ಮನಸ್ಥಿತಿ ಅವರನ್ನ ಕೂಡಲೇ ಐಡೆಂಟಿಫೈ ಮಾಡಿ ಅವ್ರನ್ನ ವಿಜಯಪುರ ಜಿಲ್ಲೆಯಿಂದ ಹೊರಗೆ ಹಾಕಿದ್ರೆ ಮಾತ್ರ ವಿಜಯಪುರ ಜಿಲ್ಲೆಯಲ್ಲಿ ಶಾಂತಿ ನೆಲೆಸ್ತದೆ. ಇಲ್ಲದೆ ಇದ್ರೆ ಪ್ರಮುಖವಾಗಿ MB ಪಾಟೀಲ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಏನಂತಂದ್ರೆ ಇದು ನನಗೆ ಹೋರಾಟಗಾರರ ಮೇಲೆ ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ, ಹೋರಾಟಗಾರರ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಹಾಗಾಗಿ ಹೋರಾಟಗಾರರನ್ನ ಎಲ್ಲೋ ಒಂದು ಕಡೆ BJP ಹೈಜಾಕ್ ಮಾಡ್ಕೊಳ್ತಾ ಇದೆ, ಎಲ್ಲೋ ಒಂದು ಕಡೆ BJP ಅವರು ಇದರ ಷಡ್ಯಂತ್ರಕ್ಕೆ ಹೋರಾಟಗಾರರು ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ನನ್ನ ಮೇಲೆ ವಿಶ್ವಾಸ ಇಡಲಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ MB ಪಾಟೀಲ್ರು ಹೇಳಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆ ತಪ್ತಾ ಅಂತಕ್ಕಂಥದ್ದು ಹೋರಾಟದ್ದು.
ಖಂಡಿತವಾಗ್ಲೂ ಹಾಗೇನಾಗಿಲ್ಲ. ಯಾಕಂತ ಕೇಳಿದ್ರೆ ಈ ಹೋರಾಟದಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಸಣ್ಣವರಲ್ಲ. ಯಾಕಂದ್ರೆ ಸುಮಾರು 20-30 ವರ್ಷ ಸುದೀರ್ಘ ಹೋರಾಟದ ಹಿನ್ನೆಲೆ ಇರ್ತಕ್ಕಂಥವ್ರು. ಅವರೊಂದು ಪ್ರಜಾಸತ್ತಾತ್ಮಕವಾಗಿ ಸಮಾಜವಾದಿ ಚಳವಳಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಆಗಿರೋದ್ರಿಂದ MB ಪಾಟೀಲರು ಕೂಡ ಏನಪ್ಪಾ ಅಂತಂದ್ರೆ ಅವ್ರು ರಾಜಕೀಯ ಪ್ರವೇಶ ಮಾಡದ ಸಂದರ್ಭದಲ್ಲಿ ಹೋರಾಟಗಾರರಾಗಿ ವಿಜಯಪುರ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಈ ಹೋರಾಟವನ್ನು ನೇತೃತ್ವ ಮುನ್ನಡೆಸ್ತಾ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ಯಾವುದೇ ಷಡ್ಯಂತ್ರಕ್ಕೆ ಬಲಿಯಾಗತಕ್ಕಂಥ ಪ್ರಶ್ನೆನೇ ಬರಲ್ಲ. ಆದ್ಮೇಲೆ ನೀವು BJP ಮತ್ತು ಕಾಂಗ್ರೆಸ್ ವಿಷಯ ಬಂದಾಗ ಇಲ್ಲಿ BJP ಕಾಂಗ್ರೆಸ್ ಎಲ್ಲರೂ ಒಳಗೊಂಡಂಗೆ ಇದೇನಪ್ಪ ಅಂದ್ರೆ ಯಾರು ಮುಕ್ತವಾಗಿರ್ತಕ್ಕಂಥ ಪಕ್ಷಾತೀತ ಹೋರಾಟ, ಇಲ್ಲಿ ಯಾವುದೇ ಪಕ್ಷದ ಬಾವುಟ ಇಲ್ಲದೆ ಹೋರಾಟ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ, ಪಕ್ಷದ ಬಾವುಟದೊಂದಿಗೆ ಹೋರಾಟ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ. ಇವೆಲ್ಲ ಹೋರಾಟ ಒಂದೇ ಬೇಡಿಕೆ, ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು. MB ಪಾಟೀಲರಿಗೆ ನಾವು ತುಂಬು ಹೃದಯದಿಂದ ಸ್ವಾಗತವನ್ನು ಕೂಡ ಕೋರಿದ್ದೇವೆ. ಯಾಕೆ ಅವ್ರು ಬಂದಿದ್ರು, ಮತ್ತೆ ಅವರು ಹೇಳಿಕೆ ಕೊಟ್ಟಾಗೂ ಕೂಡ ನಾವು ಸ್ವಾಗತಿಸಿದ್ದೇವೆ. ನಮಗೂ ಕೂಡ ಖುಷಿ ಇತ್ತು. 9ನೇ ತಾರೀಕಿಗೆ ಏನೋ ಒಂದು ಆಗಿಬಿಡ್ತದೆ, 9ನೇ ತಾರೀಕಿನ ಒಳಗಡೆ ಇನ್ನೊಂದು ಸ್ವಲ್ಪ ಹೆಚ್ಚು ನಾವು ಏನಪ್ಪಾ ಅಂತಂದ್ರೆ ಪ್ರೆಷರ್ ಬಿಲ್ಡ್ ಮಾಡಬೇಕು, ಅವ್ರಿಗೆ ಭೇಟಿ ಆಗಬೇಕು, ಅವ್ರ ಮನೆ ಮುಂದೆ ಒಂದು ಸಾಂಕೇತಿಕ ಧರಣಿ ಮಾಡೋದ್ರ ಮುಖಾಂತರ ಅವ್ರಿಗೆ ಇನ್ನೊಂದು ಅಪೀಲ್ ಮಾಡಬೇಕು. ನಾವು ಈಗ ಇದನ್ನ ಬಿಡಲ್ಲ, ನೀವು ಕೂಡಲೇ ಮಾಡ್ರಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಬಂದಾಗ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅವರ ಮನೆ ಮುಂದೆ ಧರಣಿ ಮಾಡೋದು ಯಾವ ನ್ಯಾಯ ಅಂತಕ್ಕಂಥದ್ದು ಪ್ರಶ್ನೆ ಅವರು ಕೇಳಬಹುದಲ್ಲ. ನಾವು ಅವ್ರ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥ ಉದ್ದೇಶ ಅವರ ವಿರುದ್ಧ ಅಲ್ಲ, ಅವರಿಗೆ ನಾವು ಅಪೀಲ್ ಮಾಡಲಿಕ್ಕೆ, ಅವರಿಗೆ ಇನ್ನೂ ಸ್ವಲ್ಪ ಒತ್ತಡವನ್ನು ತರಲಿಕ್ಕೆ. MB ಪಾಟೀಲರ ಮನೆ ಮುಂದೆ ಮಾಡದೆ ನಾವು ಹೋರಾಟವನ್ನು ಬೇರೆದವ್ರ ಮನೆ ಮುಂದೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವರು ಕೂಡ ಅವ್ರಿಗೆ ಜವಾಬ್ದಾರಿ ಹೇಳಿದ್ದಾರೆ ಕೂಡ. ಈಗಾಗಲೇ ನಾನು ಖಂಡಿತವಾಗಲೂ PPPಯನ್ನು ಬಿಡ್ತೇನೆ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡ್ತೇನೆ. ನಾನು ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡಿಕೊಂಡು ನಾನು ಅದನ್ನು ಖಂಡಿತವಾಗ್ಲೂ ಜಾರಿ ಮಾಡ್ತೀನಿ ಅಂತ ಹೇಳಿದರು. ನಮಗೆ ಈ ಆಶಾಭಾವದೊಂದಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಒತ್ತಡ ಹಾಕಬೇಕು ಅನ್ನೋ ಕಾರಣಕ್ಕಾಗಿ MB ಪಾಟೀಲ್ ಮನೆ ಮುಂದೆ ನಮ್ಮ ಹಿರಿಯರ ನೇತೃತ್ವದಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆಗಿರತಕ್ಕಂಥದ್ದು ಪ್ರಚೋದನಾತ್ಮಕ, ಪೂರ್ವ ನಿಯೋಜಿತ ಒಂದು ಹಣೆದಿರೋ ಕಾರಣಕ್ಕಾಗಿ ಆ ಹೋರಾಟ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದ್ರು. ಮಧ್ಯರಾತ್ರಿ ಬಂದ್ಕೊಂಡು ಅಲ್ಲಿರ್ತಕ್ಕಂಥ ಅಮೂಲ್ಯವಾದ ವಸ್ತುಗಳನ್ನು ಕಿತ್ಕೊಂಡು ಹೋಗಿ ಯಾವ ಚರಂಡಿಗೆ ಬಿಸಾಕಿದ್ರು ಗೊತ್ತಿಲ್ಲ. ನಾಳೆ ಇಡೀ ರಾಜ್ಯದ ಎಲ್ಲ ಪ್ರಗತಿಪರರಲ್ಲಿ ಅಪೀಲ್ ಮಾಡ್ಕೋತಾ ಇದ್ದೇನೆ. ವಿಜಯಪುರ ಜಿಲ್ಲೆಯ ಒಂದು ಹೋರಾಟವನ್ನು ಹತ್ತಿಕ್ಕಿರ್ತಕ್ಕಂಥದ್ದನ್ನು ನೀವು ಖಂಡಿಸಬೇಕು. ನೀವೆಲ್ಲರೂ ಕೂಡ ವಿಜಯಪುರ ಜಿಲ್ಲೆಗೆ ಬರಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟೋಣ. ವಿಜಯಪುರ ಜಿಲ್ಲೆಯ ಒಂದು ಮಾದರಿಯ ಹೋರಾಟವನ್ನು ಮತ್ತೆ ನಾವು ಮರುಸ್ಥಾಪನೆ ಮಾಡೋಣ ಅಂತಕ್ಕಂಥದ್ದು ನನ್ನ ಎಲ್ಲ ನಾಗರಿಕರಲ್ಲಿ ವಿನಂತಿ ಇದೆ. ಈಗ ನಮ್ಮ ಜೊತೆ ಸುರೇಶ್ ಬಿಜಾಪುರ ಅವರು ಕೂಡ ಇದ್ದಾರೆ. ಸುರೇಶ್, ಈ ಹೋರಾಟದಲ್ಲಿ ಕೂಡ ತಾವು ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ, ತಾವು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರಿ. ಆದರೆ ಕಾರಣಾಂತರಗಳಿಂದ ತಾವು ಅಲ್ಲಿ ಇರಲಿಲ್ಲ. ಆದರೂ ಕೂಡ ಈಗ ಆ ಹೋರಾಟದ ಒಂದು ಟೆಂಟನ್ನು ಕಿತ್ತಲಾಗಿದೆ ಸಂಪೂರ್ಣವಾಗಿ. ಟೆಂಟ್ ಕಿತ್ತೋದ್ರ ಮೂಲಕ ಇದು ಸರ್ಕಾರ ಯಾವ ಮೆಸೇಜ್ ಕೊಡ್ತಾ ಇದೆ ಅಂತಕ್ಕಂಥದ್ದು? ಹೋರಾಟವನ್ನು ಹತ್ತಿಕ್ಕುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅನ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದೊಂದು ಪೊಲೀಸ್ ದೌರ್ಜನ್ಯ, ಈ ಜಿಲ್ಲಾಡಳಿತದ ಒಂದು ದೌರ್ಜನ್ಯ, ಪೊಲೀಸ್ ದೌರ್ಜನ್ಯದ ಮೂಲಕ ಹೋರಾಟಗಾರರನ್ನು ಹತ್ತಿಕ್ಕುವಂಥ, ಹೋರಾಟಗಾರರಲ್ಲಿ ಭಯ ಹುಟ್ಟಿಸುವಂಥ, ಹೋರಾಟಗಾರರಿಗೆ ಜೈಲಿಗೆ ಕಳಿಸುವಂಥ ತಂತ್ರ ಕುತಂತ್ರವನ್ನು ರಚಿಸಿರುವಂಥ ಜಿಲ್ಲಾಡಳಿತ ಮತ್ತು ಸರ್ಕಾರದ ಧೋರಣೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು. ಅಂದರೆ ಈಗ ಹೋರಾಟದವ್ರು ನೀವು ಅಪೀಲ್ ಮಾಡಿದ್ರಿ, ಜಿಲ್ಲಾ ಪೊಲೀಸ್ ಇಲಾಖೆಗೆ ಅಪೀಲ್ ಮಾಡಿದ್ರಿ, ನಮಗೆ ನಾಳೆ ಬೆಳಗ್ಗೆವರೆಗೆ ಟೈಮ್ ಕೊಡಿ, ನಮಗೆ ಈ ಬಾಡಿಗೆಗೆ ಟೆಂಟ್ಗಳನ್ನು ಕೈಯಿಂದ ದುಡ್ಡು ಹಾಕಿ ಬಾಡಿಗೆ ಟೆಂಟ್ಗಳನ್ನು ತಂದಿರತಕ್ಕಂಥದ್ದು ಇವೆಲ್ಲವೂ ಕೂಡ ಮಹಾನಗರ ಪಾಲಿಕೆಗೆ ಹೋಯಿತು. ಈಗ ನಾಳೆ ಅದು ವಾಪಸ್ ಆಗದೆ ಇರೋದು ನಿಮಗೆ ಅದು ಬೇಡ, ವಾಪಸ್ ಆಗ್ತದೋ ಬಿಡ್ತದೋ ಅದು ಸೆಕೆಂಡ್ರಿ. ಆದರೆ ಈ ಹೋರಾಟವನ್ನು ಈಗ ಮುಂದೆ ಯಾವ ದೃಷ್ಟಿಕೋನದಲ್ಲಿ ನೀವು ತೆಗೆದುಕೊಂಡು ಹೋಗ್ತೀರಿ, ಹೆಂಗೆ ತೆಗೆದುಕೊಂಡು ಹೋಗ್ತೀರಿ ಅನ್ನೋ ಪ್ರಶ್ನೆ ಕಾಡ್ತಾ ಹೋಗಿದೆ. ಈಗಾಗಲೇ ನಾವು ಪೊಲೀಸ್ ಇಲಾಖೆಯವರಿಗೆ, ಉನ್ನತ ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸರ್ ನಾಳೆ ಬೆಳಗ್ಗೆ ನಾವು ಎಷ್ಟೊತ್ತಿದ್ರು ಅದು ಟೆಂಟ್ ತೆರವುಗೊಳಿಸಿ. ಯಾಕಂದರೆ ಅದು ಬಾಡಿಗೆ ಕೊಡುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇಲ್ಲಿ ಕುತ್ಕೊಂಡಂಥವ್ರು ತಮ್ಮ ಕೆಲಸ ಬಗಸು ಬಿಟ್ಟು ಯಾವುದೇ ಇನ್ಕಮ್ ಇಲ್ಲದೇ ಅದನ್ನು ಕೆಲಸ ಮಾಡ್ದೇ ಇವತ್ತು ಕುತ್ಕೊಂಡಿದ್ದಾರೆ. ಇಲ್ಲೂ ಕೂಡ ₹1 ಕಾಸಿಲ್ಲ. ಎಲ್ಲ ಯಾರ ಹತ್ರನೂ ಒಂದು ಕಡೆಗೆ ಭಿಕ್ಷೆ ಬೇಡಿ ನಾವು ಕೊಡುವಂಥ ಪ್ರಸಂಗ ಇದ್ದಾಗ ಅವು ಏನು ಮೆಟೀರಿಯಲ್ ಇದ್ದಾವೆ, ಇವತ್ತು ಲಕ್ಷಾಂತರ ರೂಪಾಯಿಗೆ ಬೆಲೆ ಬಾಳುವಂಥ ಮೆಟೀರಿಯಲ್ಗಳು ಪೆಂಡಲ್ನವ್ರು ಇರೋದ್ರಿಂದ ಅವನು ಕೊಡಬೇಕಪ್ಪ ಅಂದರೆ ಕಣ್ಣೀರು ಬರುತ್ತೆ. ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ. ಅದನ್ನು ಏಕಾಏಕಿ ಬಂದು ಪೊಲೀಸ್ನವರು ಮುನ್ಸಿಪಾಲ್ಟಿಯವ್ರಿಗೆ ವಹಿಸ್ಕೊಡ್ತಾ ಇರೋದ್ರಿಂದ ನಮ್ಗೆ ನೋವಿದೆ. ಯಾಕಂದರೆ ಮುನ್ಸಿಪಾಲ್ಟಿಯಲ್ಲಿ ಹೋದಂಥ ವಸ್ತು ತಿರುಗಿ ಬರುತ್ತೆ ಅಂತೇಳಿ ನಮ್ಗೆ ಗ್ಯಾರಂಟಿ ಇಲ್ಲ. ಯಾಕಂದರೆ ಈಗಲೇ ನಾವು ಉದಾಹರಣೆ ಕಾಣ್ತಾ ಇದ್ದೀವಿ, ಪೊಲೀಸ್ನವರು ನಮ್ಗೆ ಹೇಳಿದ್ರು, ಇಲ್ಲ ನಾವು ಇಬ್ಬರು ಪೊಲೀಸರನ್ನಲ್ಲಿ ಹಾಕ್ತೀವಿ, ನೀವು ಬೆಳಗ್ಗೆ ಬಂದು ತೊಗೊಡಿರ್ತೀವಿ. ಅಷ್ಟರಲ್ಲೇ ಒಂದು ಕ್ಯಾನ್ ಇಲ್ಲಿ ಕಳ್ತನ ಮಾಡಿಕೊಂಡು ಒಬ್ಬ ಮುನ್ಸಿಪಾಲ್ಟಿ ವರ್ಕರ್ ಹೋಗ್ತಾ ಇರೋದನ್ನು ಈಗ ಹಿಡಿದು ಇಲ್ಲಿ ಕ್ಯಾನ್ ಇಟ್ಟಿದ್ದೀವಿ, ಬೇಕಾದ್ರೆ ತಾವು ನೋಡ್ಬೋದು. ಆ ಕ್ಯಾನ್ ಕೂಡ ರೆಕಾರ್ಡ್ ಮಾಡಿಕೊಡ್ರಿ. ಪೊಲೀಸ್ ಇಲಾಖೆಗೆ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅಂದರೆ ಇಲ್ಲಿ ನಮ್ಮ ಮೇಲೆ ನಡೆದಿರುವಂಥ ದೌರ್ಜನ್ಯ ಈ ರಾಜ್ಯದ ಜನ ಖಂಡಿಸ್ತಾರೆ. ಈ ರಾಜ್ಯದ ಜನ ನಿಜವಾಗ್ಲೂ ಹೋರಾಟಗಾರರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಗೆ ಬಂದೇ ಬರ್ತಾರೆ. ಈ ಹೋರಾಟ ಯಶಸ್ವಿಯಾಗುತ್ತೆ. ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪ ತಾಳುತ್ತೆ. ಇದು 100ಕ್ಕೂ 100 ಸತ್ಯ.
ಮುಂಬರುವ ದಿನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪ ತಾಳುತ್ತೆ. ಇದು ಸರ್ಕಾರ ಏನಂದ್ರೆ ಪೊಲೀಸ್ ಇಲಾಖೆಯ ದೌರ್ಜನ್ಯ ಅಂತಕ್ಕಂಥದ್ದು ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಇಲ್ಲಿ ಎಲ್ಲೋ ಒಂದು ಕಡೆ ದ್ವೇಷದ ವಾತಾವರಣ ಸೃಷ್ಟಿ ಮಾಡ್ತಾ ಅನ್ನುವ ಒಂದು ಪ್ರಶ್ನೆ ಕಾಡತೊಡಗಿದೆ. ಮನೆ SP ಸಾಹೇಬರು ಕೂಡ ಈಚೆ ಕಡೆ ಗಮನ ಹರಿಸಬೇಕಾಗಿತ್ತು, ಅಥವಾ ಅವರ ಬಗ್ಗೆ ಗೊತ್ತಿಲ್ಲದೆ ಇದು ನಡೀತಾ. ಇದು DSP ಯಲ್ಗಾರ್ ಅವ್ರಿಗೂ ಕೂಡ ಇದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಂಥ ಒಳ್ಳೆ ಅಧಿಕಾರಿಗಳು ಇರಬೇಕಾದ್ರೆ ಇಂಥ ಒಂದು ಸ್ಟೆಪ್ಪು ಅಂದರೆ ಟೆಂಟನ್ನು ಕಿತ್ಸುವಂತಹ ಇದು ಪ್ರಮಾದ ಯಾಕೆ ಆಯಿತು ಅನ್ನೋದು ಬಹಳ ಯೋಚನೆ ಮಾಡ್ತಕ್ಕಂಥದ್ದು. ಇನ್ನೋರ್ವ ಭರತ್, ನೀವು ಕೂಡ ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡಿರಿ, ಏನು ಹೇಳಕ್ಕೆ ಬಯಸ್ತೀರಿ ಕೊನೆಯದಾಗಿ ಶಾರ್ಟ್ ಆಗಿ? ನಾವು ಹೇಳೋದಕ್ಕಿಷ್ಟೇ, ಇಷ್ಟು ದಿವಸ ನಾವು ಹೋರಾಟನ ಮುಂದಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿಂದ ಈ ಕ್ಷಣದಿಂದ ಈ ಹೋರಾಟ ವಿಜಯಪುರ ಜಿಲ್ಲೆ ಜನರ ಹೋರಾಟ ಆಗುತ್ತೆ. ಜನ ಬರಬೇಕು ಅಂತೇಳಿ ನಾವು ಅವ್ರ ಥರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಹಾಗೆಯೇ ಎಲ್ಲ ಶಾಸಕರು ಸಂಸದರ ಜವಾಬ್ದಾರಿ ಕೂಡ ಇದೆ, ಎಲ್ಲ ಪಕ್ಷಗಳ ಜವಾಬ್ದಾರಿ ಇದೆ, ಎಲ್ಲ ಸಂಘಟನೆಯ ಜವಾಬ್ದಾರಿ ಇದೆ. ಯಾಕಂದರೆ ಈ ಮಣ್ಣಿನಲ್ಲಿ ಹುಟ್ಟಿದ ಮೇಲೆ ಈ ಮಣ್ಣಿನ ಋಣ ಪ್ರತಿಯೊಬ್ಬ ಮನುಷ್ಯನ ಮೇಲಿದೆ. ಈ ಮಣ್ಣಿನ ಋಣ ತೀರಿಸೋದಕ್ಕೋಸ್ಕರ ಈ ಸುವರ್ಣಾವಕಾಶ ಜಿಲ್ಲೆಯ ಜನಗಳ ಮುಂದಿದೆ. ಎಲ್ಲರೂ ಬರಬೇಕು, ಈ ಅನ್ಯಾಯವನ್ನು ಪ್ರತಿಭಟಿಸಬೇಕು, ಧ್ವನಿ ಎತ್ತಬೇಕು ಅಂತೇಳಿ ನಾವು ಜಿಲ್ಲೆಯ ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಲ್ಲಿಯ ಹೋರಾಟಗಾರರು ಬಹಳ ನೋವಿನಿಂದ ಹೇಳಿರ್ತಕ್ಕಂಥದ್ದು ಏನಂತಂದರೆ, ಇದು ಹೋರಾಟ ನಿಲ್ಲೋದಿಲ್ಲ, ಇದು ಹೋರಾಟ ನಿರಂತರವಾಗಿ ಮುಂದುವರಿತದೆ ಅಂತಕ್ಕಂಥದ್ದು ಒಂದು ದೃಷ್ಟಿಕೋನದಲ್ಲಿ ಹೇಳ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಏನಂತಂತಂದರೆ, ಈಗ ಇಲ್ಲಿಯ ಟೆಂಟು ಕಿತ್ತಿಸಲಾಗಿದೆ. ಈಗ ಇದು ಪ್ರಶ್ನೆ ಏನಂತಂದರೆ, ಇದು MB ಪಾಟೀಲರ ರಾಜಕೀಯಕ್ಕೆ ಇದು ಹೊಡೆತ ನೀಡುತ್ತಾ, ಅಥವಾ MB ಪಾಟೀಲರ ಮಣ್ಣೆರಚುವಂಥ ಒಂದು ಕೆಲಸ ಇಲ್ಲಿ ನಡೀತಾ ಇದೆಯಾ, ಇದರ ಹಿಂದೆ ಯಾವ ಸಂಘಟನೆ ಇದೆ, ಇದರ ಹಿಂದೆ ಯಾವ ಪ್ರಪಗೆಂಡ ಇದೆ ಅಂತಕ್ಕಂಥದ್ದು ನೂರಾರು ಪ್ರಶ್ನೆಗಳು ಇಲ್ಲಿಯ ಹೋರಾಟಗಾರರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಹೋರಾಟಗಾರರ ಟೆಂಟನ್ನು ಕಿತ್ತಿರೋದು ಇದು ವಿಪರ್ಯಾಸವೇ. ಈ ಹೋರಾಟ ನಿರಂತರವಾಗಿ ಸಾಯಂಕಾಲ ಎಕ್ಸ್ಪ್ರೆಸ್ ತೋರಿಸ್ತಾ ಇರುತ್ತೆ. ಯಾರಿಗೆ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.